ಮಾಲೂರು ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದ್ದು ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಅಂತ ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಎಸ್.ಎಂ. ವೆಂಕಟೇಶ್ ಅವರು ತಾಲೂಕು ಆಡಳಿತದ ವಿರುದ್ಧ ಗುಡುಗಿದ್ದಾರೆ. ನಗರದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ತಾಲೂಕು ಕಚೇರಿಗೆ ಆಗಮಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾಲೂರು ತಾಲೂಕು ಆಡಳಿತದ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಆಡಳಿತ ವ್ಯವಸ್ಥೆಯ ಬಗ್ಗೆ ಆಕ್ರೋಶ ಹೊರಹಾಕಿದ್ರು. ತಾಲೂಕು ಆಡಳಿತವು 100ಕ್ಕೆ 100ರಷ್ಟು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದು ತಾಲೂಕಿನಲ್ಲಿ ದಲಿತರಿಗೆ ಸಂಬಂಧಿಸಿದ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಬದಲಾಗಿ ರಾಜಕೀಯ ಏಜೆಂಟರಿಗೆ ಕೆಲಸ ಆಗ್ತಾ ಇದೆ ಮತ್ತು ಪಟ್ಟಣದ ಅಂಬೇಡ್ಕರ್ ಭವನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಒದಗಿಸಿಲ್ಲ. ಮಾಸ್ತಿ ಗ್ರಾಮದ ಹಾಸ್ಟೆಲ್ ಕಾಮಗಾರಿ ಸುಮಾರು 15 ವರ್ಷಗಳಿಂದ ನಡೀತಾನೇ ಇದೆ, ಇದುವರೆಗೂ ಪೂರ್ಣವೇಗೊಂಡಿಲ್ಲ. ಅಲ್ಲದೆ 7-8 ವರ್ಷದಿಂದ ದಲಿತ ದೌರ್ಜನ್ಯ ಸಭೆ ಮಾಡಲು ತಾಲೂಕು ಆಡಳಿತ ಮನಸ್ಸೇ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ತಾಲೂಕು ಆಡಳಿತ ಅಕ್ರಮ ಹಗರಣಗಳಿಗೆ ತಾಣವಾಗಿ ಮಾರ್ಪಟ್ಟಿದೆ. ಸರ್ಕಾರಿ ಜಮೀನುಗಳು ಬೇರೆಯವರಿಗೆ ಅಕ್ರಮವಾಗಿ ಪರಭಾರೆಯಾಗ್ತಾ ಇದೆ. ಗುಡ್ನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ಸುಮಾರು 80 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿದ್ರೂ ಸಹ ಆ ಜಮೀನಿನ ಪ್ರಭಾವಿ ವ್ಯಕ್ತಿ ಅವರ ಹೆಸರಿಗೆ ಪಹಣಿ ಮಾಡಿಸಿಕೊಂಡಿದ್ದಾನೆ. ನೀಲಕಂಠ ಅಗ್ರಹಾರದ ನಿರ್ಗತಿಕರಿಗೆ ಹಕ್ಕುಪತ್ರ ನೀಡಿಲ್ಲ. ಆದರೆ ಮಿಂಡಹಳ್ಳಿ ಗ್ರಾಮದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನನ್ನ ಯಾವುದೇ ಮನೆ ನಿರ್ಮಾಣ ಮಾಡದಿದ್ದರೂ 94C ಅಡಿಯಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಗರಣದಲ್ಲಿ ತಾಲೂಕು ಕಚೇರಿ ಭಾಗಿಯಾಗಿದೆ ಅನ್ನೋದನ್ನ ಬಹಿರಂಗಗೊಳಿಸಿದ್ರು. ಜೊತೆಗೆ ತೊರ್ನಹಳ್ಳಿ ಸರ್ಕಾರಿ ಜಮೀನಿನ ವಿಚಾರದಲ್ಲಿ ಹೋರಾಟ ಮಾಡಿದ್ರೂ ಸಹ ಅದು ಖಾಸಗಿಯವರ ಪಾಲಾಗ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಬೆಳ್ಳಾವಿ ಗ್ರಾಮದ ಜಮೀನನ್ನು ಇದುವರೆಗೂ ತಾಲೂಕು ಆಡಳಿತ ವಶಪಡಿಸಿಕೊಂಡಿಲ್ಲ. ಯಾಕೆ ಅಂದ್ರೆ ಸರ್ಕಾರಿ ಜಮೀನು ಅಂದ್ರೆ ಇವರಿಗೆ ಅಸಡ್ಡೆ. ಸರ್ಕಾರಿ ಜಮೀನುಗಳು ಖಾಸಗಿಯವರ ಪಾಲಾಗ್ತಾ ಇದ್ದು ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ, ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಇವರು ಅಕ್ರಮವಾಗಿ ಖಾತೆಗಳನ್ನು ಸಹ ಮಾಡಿಕೊಡ್ತಾ ಬಂದಿದ್ದಾರೆ. ಉದಾಹರಣೆಗೆ ಮಾಸ್ತಿ ಸರ್ವೆ ನಂಬರ್ 525ರಲ್ಲಿ 62.19 ಎಕರೆ ಸರ್ಕಾರಿ ಜಮೀನಿದ್ದು ಸರ್ವೆ ನಂಬರ್ 350ರಲ್ಲಿ ಗುಂಡುತೋಪನ ಒಬ್ಬ ಪ್ರಭಾವಿ ಕಾಂಗ್ರೆಸ್ ಪಕ್ಷದ ಮುಖಂಡ ಪೆಟ್ರೋಲ್ ಬಂಕ್ ಮಾಡಿಕೊಂಡಿದ್ದಾನೆ. ಈ ಜಮೀನುಗಳನ್ನು ಒತ್ತುವರಿ ತೆರವು ಏಕೆ ಮಾಡಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ರು. ಮಾಲೂರು ತಾಲೂಕಿನಲ್ಲಿ ಹಕ್ಕಿ ಪಿಕ್ಕಿ ಚನ್ನದಾಸರು ಶಿಲೇಖ್ಯಾತ ಜನಾಂಗದವರು ಕಾಣಿಸಿಕೊಂಡಿದ್ದು ಅವರಿಗೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗುವಂತೆ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರ ನೀಡಿ ಅಂತ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ರು. ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಶಾಸಕರ ಉಪಸ್ಥಿತಿಯಲ್ಲಿ ದಲಿತರ ಸಮಸ್ಯೆಗಳ ಬಗ್ಗೆ, ಕುಂದುಕೊರತೆಗಳ ಬಗ್ಗೆ ದೌರ್ಜನ್ಯ ಸಭೆ ನಡೆಸಬೇಕಾಗಿತ್ತು. ಇದುವರೆಗೂ ಆ ಕೆಲಸ ಮಾಡಿಲ್ಲ. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ರೂಪಾ ಅವರು ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿ ಪ್ರತಿಭಟನೆಗೆ ಸಂಬಂಧಿಸಿದ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಸೂಚಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಸದಸ್ಯರಾದ ಗುಂಡುಪಾಳ್ಯ ವೆಂಕಟರಾಮ್, ಡಿಎನ್ ನಾರಾಯಣಸ್ವಾಮಿ, ಬಂಡಹಟ್ಟಿ ನಾರಾಯಣಸ್ವಾಮಿ, ತಿರುಮಲೇಶ್, ಅಂಗಶೆಟ್ಟಹಳ್ಳಿ ನಾರಾಯಣಸ್ವಾಮಿ, ಯಶವಂತಪುರ ಮುನಿರಾಜಪ್ಪ, ಶಾಮಣ್ಣ, ಮೇಲನೂರು ಚಲಪತಿ, ವೆಂಕಟೇಶ್, ಮಂಜುನಾಥ್ ನಾಯ್ಡು, ಉಳ್ಳೇರಹಳ್ಳಿ ಮುನಿರಾಜ್, ಮಾಲೂರು ಅಮರೇಶ್ ಮೌರ್ಯ, ಊಸರಹಳ್ಳಿ ಗೋಪಿ, ಗುಡಿಸಲು ಕೃಷ್ಣಪ್ಪ ಸೇರಿದಂತೆ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಭಾಗವಹಿಸಿದ್ರು. ಉದ್ದೇಶ ಒಂದೇ, ಇವತ್ತು ತಾಲೂಕು ಆಡಳಿತ 100ಕ್ಕೆ 100ರಷ್ಟು ದಲಿತ ವಿರೋಧಿ ನೀತಿಯನ್ನ ಇವತ್ತು ಅನುಸರಿಸ್ತಾ ಇದೆ. ತಾಲೂಕಿನಲ್ಲಿ ಯಾವುದೇ ರೀತಿ ದಲಿತರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಇಲ್ಲಿ ಯಾವುದೇ ಒಂದು ರಾಜಕೀಯ ಏಜೆಂಟ್ಗಳ ಕೆಲಸ ಆಗ್ತಾ ಇದೆ. ಉದಾಹರಣೆಗೆ ದಲಿತರಿಗೆ ಸಮುದಾಯ ಭವನ, ಅಂಬೇಡ್ಕರ್ ಸಮುದಾಯ ಭವನ ಅಂತ ಏನು ಇದೆ, ಸುಮಾರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದೀವಿ. ಇದು ಈ ತಾಲೂಕಿನ ಆಡಳಿತಕ್ಕೆ ಕಣ್ಣಿಗೆ ಬಿದ್ದಿಲ್ಲ. ಮಾಸ್ತಿ ಕಾಲೇಜ್ ಹಾಸ್ಟೆಲ್ ವಿದ್ಯಾರ್ಥಿ ನಿಲಯದ ಕಟ್ಟಡ ಕಾಮಗಾರಿ ಸುಮಾರು 15 ವರ್ಷಗಳಿಂದ ಕಾಮಗಾರಿ ನಡೀತಾನೆ ಇದೆ. ಇದುವರೆಗೂ ಕಾಮಗಾರಿ ಪೂರ್ಣಗೊಂಡೇ ಇಲ್ಲ. ಅದೇ ಅಲ್ಲದೆ ಮಾಸ್ತಿಯಲ್ಲಿ ಒಂದು ಅಂಬೇಡ್ಕರ್ ಭವನಕ್ಕೆ ಜಾಗ ಕೊಡಿ ಅಂತ ಕೇಳಿದ್ವಿ, ಇದುವರೆಗೂ ಸಹ ಜಾಗ ಕೊಡಲಿಲ್ಲ. ಅದೇ ಅಲ್ಲದೆ ಸುಮಾರು 7-8 ವರ್ಷಗಳಿಂದ ದಲಿತ ದೌರ್ಜನ್ಯ ಸಭೆಯನ್ನ ಕರೀಲಿಕ್ಕೆ ತಾಲೂಕು ಆಡಳಿತ ಮನಸ್ಸು ಮಾಡ್ತಾ ಇಲ್ಲ. ಅಂದ್ರೆ ಇವರು ದಲಿತರ ಪರವಾಗಿದ್ದಾರ ಅಥವಾ ದಲಿತ ವಿರೋಧಿ ಅಂತಕ್ಕಂಥದ್ದನ್ನ ನಾವು ಇವತ್ತು ಮನಗಾಣಬೇಕಾಗಿದೆ. ಬಂಧುಗಳೇ, ಇದು ಒಂದೇ ಅಲ್ಲ, ಇವತ್ತು ಅಕ್ರಮಗಳಿಗೆ ಅಗರ್ವ ಸ್ಥಾನ ಆಗಿದೆ ತಾಲೂಕು ಕಚೇರಿ ಆವರಣ. ಇವತ್ತು ಸರ್ಕಾರಿ ಜಮೀನುಗಳು ಬೇರೆಯವರಿಗೆ ಅಕ್ರಮವಾಗಿ ಪರಭಾರೆ ಆಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿ ದಾಖಲೆ ಕೇಳಿದ್ರೆ ಸರಿಯಾದ ತಮ್ಮ ಸಮಯಕ್ಕೆ ಈ ತಾಲೂಕಿನಲ್ಲಿ ದಾಖಲೆಯನ್ನ ನೀಡ್ತಾ ಇಲ್ಲ. ಅದೇ ಅಲ್ಲದೆ ಏನು ಗುಡ್ನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 23ರಲ್ಲಿ ಸುಮಾರು 80 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಆ ಸದರಿ ಜಾಗವನ್ನ ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿ ಅಕ್ರಮವಾಗಿ ಖಾತೆ ಪಹಣಿ ಮಾಡಿಸ್ಕೊಂಡಿದ್ದಾರೆ.
ಇವತ್ತು ಮೊನ್ನೆ ಸರ್ಕಾರಿ ಸರ್ವೆ ನಂಬರ್ 23ರಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಜಾಗ ಮೀಸಲಿಡಲಿಕ್ಕೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹೋಗಿದ್ದಾರೆ. ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೇವೆ. ದಯವಿಟ್ಟು ಬಡವರಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ 1915ರಲ್ಲಿ 2015ರಲ್ಲಿ. ಇದುವರೆಗೂ ಸಹ ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿಲ್ಲ. ಅಲ್ಲದೆ 2014ರಿಂದ ನೀಲಕಂಠ ಅಗ್ರಹಾರ ಗುಡಿಸಲುಗಳ ಬಳಿ ಗುಡಿಸಲುಗಳನ್ನ ಹಾಕೊಂಡು ಮಕ್ಕಳು ಮರಿಗಳನ್ನ ಆ ಮಳೆ ಗಾಳಿ ಚಳಿ ಅಂತಾನೆ ವಾಸ ಮಾಡ್ತಾ ಇದೀವಿ. ನಾವು ಹಕ್ಕುಪತ್ರ 94 CCಯಲ್ಲಿ ಹಕ್ಕುಪತ್ರ ಕೊಡಿ ಸ್ವಾಮಿ ಅಂತ ಕೇಳಿದ್ರೆ ಇದುವರೆಗೂ ಹೊತ್ತು ಸಹ ತಾಲೂಕು ಆಡಳಿತಕ್ಕೆ ಹಕ್ಕುಪತ್ರ ಕೊಡ್ಲಿಕ್ಕೆ ಸಮಯ ಸಿಗಲಿಲ್ಲ. ಆದ್ರೆ ಮಿಂಡಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡ್ತಕ್ಕಂಥ ಜಮೀನನ್ನ ಯಾವುದೇ ಮನೆ ಕಟ್ಟದೇ ಇದ್ರು ಸಹ 94 C ಅಡಿಯಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಗರಣದಲ್ಲಿ ತಾಲೂಕು ಕಚೇರಿ ಭಾಗಿಯಾಗಿದೆ. ಅದೇ ಅಲ್ಲದೆ ಏನಿವತ್ತು ಸೊನ್ನಳ್ಳಿ ಸರ್ವೆ ನಂಬರ್ ಈ ಹಿಂದೆನೂ ಸಹ ನಾವು ಹೋರಾಟವನ್ನು ಮಾಡಿದ್ದೀವಿ. ಆದ್ರೆ ಇದುವರೆಗೂ ಸಹ ಯಾವುದೇ ರೀತಿ ಅದರ ಮೇಲೆ ಕ್ರಮ ಕೈಗೊಳ್ಳೇ ಇಲ್ಲ. ಸರ್ಕಾರಿ ಜಮೀನು ಖಾಸಗಿಯವರ ಪಾಲಾಗ್ತಾ ಇದೆ. ಅದೇ ಅಲ್ಲದೆ ಬೆಳ್ಳಾವಿ ಸರ್ವೆ ನಂಬರ್ 69ರಲ್ಲಿ ಕಾಂತಮ್ಮ ಕೃಷ್ಣಪ್ಪ ಅಂತಕ್ಕಂಥವರು ಏನು 57 ಅರ್ಜಿಯನ್ನು ಹಾಕೊಂಡು ಅಕ್ರಮವಾಗಿ ಮಂಜೂರಾತಿಯನ್ನ ಮಾಡಿಸ್ಕೊಂಡ್ರು. ಆ ಮಂಜೂರಾತಿಯನ್ನ ಮಾನ್ಯ ವಿಭಾಗಾಧಿಕಾರಿಗಳಾಗಿದ್ದಂತಹ ಸೋಮಶೇಖರ್ ಅವರು ವಜಾ ಮಾಡಿದ್ರು. ಆದ್ರೆ ಇದುವರೆಗೂ ಸಹ ಸದರಿ ಜಮೀನನ್ನ ಸರ್ಕಾರದ ವಶಕ್ಕೆ ಪಡ್ಕೊಳ್ಳೇ ಇಲ್ಲ ಇವರು. ಅಂದ್ರೆ ಇವರಿಗೆ ಸರ್ಕಾರಿ ಜಮೀನು ಅಂದ್ರೆ ಅಸಡ್ಡೆ. ಸರ್ಕಾರಿ ಜಮೀನು ಖಾಸಗಿಯವರ ಪಾಲಾಗ್ಲಿ, ಬಡವರಿಗೆ ಹಕ್ಕುಪತ್ರ ಕೊಟ್ರೆ ಅವರು ಮನೆ ಕಟ್ಕೊಂಡು ಹೊಸ ಮಾಡ್ಬಿಡ್ತಾರೆ. ಆದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ, ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಇವರು ಅಕ್ರಮವಾಗಿ ಖಾತೆಗಳನ್ನು ಸಹ ಮಾಡ್ಕೊಳ್ತಾನೇ ಬಂದಿದ್ದಾರೆ. ಉದಾಹರಣೆಗೆ ಮಾಚಿ ಸರ್ವೆ ನಂಬರ್ 525ರಲ್ಲಿ 62 ಎಕರೆ 19 ಗುಂಟೆ ಸರ್ಕಾರಿ ಜಮೀನಿದೆ. ಸರ್ವೆ ಮಾಡಿಸಿ ಏನು ಬೇರೆಯವರು ಖಾಸಗಿಯವರು ಲೇಔಟ್ಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಸದರಿ ಜಮೀನನ್ನ ಸರ್ವೆ ಮಾಡಿಸ್ಬಿಟ್ಟು ಸರ್ಕಾರದ ವಶಕ್ಕೆ ಪಡ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ ಕೈಲಿ ಸಾಧ್ಯ ಆಗಲ್ಲ. ಅದೇ ಅಲ್ಲದೆ ಸರ್ವೆ ನಂಬರ್ 350ರಲ್ಲಿ ಗುಂಡು ತೋಪನ್ನ ಒಬ್ಬ ಪಾಪ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಇವತ್ತು ಪೆಟ್ರೋಲ್ ಬಂಕ್ ಅನ್ನ ಮಾಡ್ಕೊಂಡಿದ್ದಾನೆ. ಅದರ ಸರ್ವೆ ಮಾಡಿಸಿದೀವಿ. ಇದುವರೆಗೂ ಸಹ ಅಕ್ರಮ ಒತ್ತುವರಿಯನ್ನ ತೆರವುಗೊಳಿಸಿ ಅಂತ ಹೇಳಿದ್ರೆ ತಾಲೂಕು ಆಡಳಿತ ನಿಷ್ಕ್ರಿಯ ಆಗಿದೆ. ಇವತ್ತು ಚನ್ನದಾಸರೆ ಆಗಿರ್ಬೋದು, ಅಕ್ಕಿಪಿಕ್ಕೆ ಆಗಿರ್ಬೋದು, ಚಿಲ್ಲೆಕೆ ಅಂತ ಜನಾಂಗ ಮಾಲೂರು ತಾಲೂಕಿನಲ್ಲಿ ಅಲ್ಲೆಲ್ಲಿ ಕಾಣಿಸ್ಕೊಂಡಿದೆ. ಅವರಿಗೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ ಅಥವಾ ಆದಾಯ ಪ್ರಮಾಣ ಪತ್ರ ಕೊಡಿ ಅಂತ ಹೇಳಿದ್ರೆ ತಾಲೂಕು ಆಡಳಿತಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಏನಿದ್ರು ಸಹ ಬಡವರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ತಾಲೂಕು ಆಡಳಿತ ಇಲ್ಲ. ಶ್ರೀಮಂತರ ಪರವಾಗಿ ಎಲ್ಲೆಲ್ಲಿ ಸರ್ಕಾರಿ ಜಮೀನು ಇದೆಯೋ ಈ ತಾಲೂಕಿನ ಆಡಳಿತ ಗುರ್ತಿಸೋದು, ಅದನ್ನ ಖಾಸಗಿಯವರಿಗೆ ಪರವಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾತ್ರ ತಾಲೂಕು ಆಡಳಿತ ಮಾಡ್ತಾ ಇದೆ. ಬಡವರ ಪರ ಕೆಲಸ ಯಾವುದು ಮಾಡ್ತಾನೆ ಇಲ್ಲ. ದಲಿತರ ಪರವಾಗಿ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಅಲ್ಲ ಸ್ವಾಮಿ, ಸುಮಾರು 7 ವರ್ಷ ಆಗಿದೆ ದಲಿತ ದೌರ್ಜನ್ಯ ಸಭೆಯನ್ನ ಕರೆದು ನೀವು ದಲಿತರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಇದೆಯಾ ನಿಮ್ಗೆ? ಈ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಶಾಸಕರ ಉಪಸ್ಥಿತಿಯಲ್ಲಿ ನೀವು ಸಭೆಯನ್ನ ಕರೆದು ದಲಿತರ ಕುಂದುಕೊರತೆಗಳನ್ನ ನೀವು ವಿಚಾರಣೆ ಮಾಡಬೇಕಾಗಿತ್ತು. ದಲಿತರ ಸಮಸ್ಯೆಗಳ ಬಗ್ಗೆ ನೀವು ವಿಚಾರಣೆ ಮಾಡಬೇಕಾಗಿತ್ತು. ಇದ್ಯಾವುದು ಸಹ ನೀವು ಮಾಡ್ತಾ ಇಲ್ಲ. ನಿಜವಾಗ್ಲೂ ನಿಮ್ಗೂ ಕಾಳಜಿ ಇದ್ರೆ, ದಲಿತರ ಪರವಾಗಿ ಕಾಳಜಿ ಇದ್ರೆ, ದಲಿತರ ಬಗ್ಗೆ ಕಾಳಜಿ ಇದ್ರೆ ಹೇಳ್ತಾ ಇರ್ತೀರಾ ನೀವು, ನಾವು ದಲಿತರ ಪರವಾಗಿದ್ದೀವಿ, ದಲಿತರಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ. ನೀವು 7 ವರ್ಷಗಳಲ್ಲಿ ಒಂದೇ ಒಂದು ದಲಿತ ದೌರ್ಜನ್ಯ ಸಭೆಯನ್ನ ಕರೆದಿದ್ದೀರಾ ಸ್ವಾಮಿ? ನೀವು ಹೇಗೆ ದಲಿತರ ಪರವಾಗಿದ್ದೀರಿ? ನೀವು ದಲಿತರ ಪರವಾಗಿಲ್ಲ, ನೀವು ಧನಿಕರ ಪರವಾಗಿದ್ದೀರಾ, ಶ್ರೀಮಂತರ ಪರವಾಗಿದ್ದೀರಾ. ನಿಮಗೆ ನಮ್ಮ ಧಿಕ್ಕಾರ ಇದೆ. ಈಗ ಈ ಎಲ್ಲಾ ಘಟನೆಗಳನ್ನ ಈಗಲಿಂದ ಪ್ರಾರಂಭ ಮಾಡ್ತೀವಿ. ನಮ್ಮ ಹಳ್ಳಿಗಳನ್ನು ಪ್ರಚಾರ ಮಾಡ್ತೇವೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತಕ್ಕೆ ಒಂದು ಸರಿಯಾದ ರೀತಿಯಾಗಿರ್ತಕ್ಕಂಥ ಪಾಠವನ್ನ ಕಲಿಸಲಿಕ್ಕೆ ದಲಿತ ಸಂಘರ್ಷ ಸಮಿತಿ ಸಿದ್ಧ ಇದೆ. ಒಂದು ವೇಳೆ ಇನ್ನೂ ಸುಮಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನೆಲ್ಲ ಸುಮಾರು ಬಾರಿ ತಾಲೂಕು ದಂಡಾಧಿಕಾರಿಗಳಿಗೆ ಮುಖಾಂತರ ಮನವಿಯನ್ನ ಕೊಟ್ಟು ಸಾಕಾಗಿದೆ. ಆದ್ರೆ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಕೆಲಸವನ್ನ ತಾಲೂಕು ಆಡಳಿತ ಮಾಡಲೇ ಇಲ್ಲ. ಹಾರೋಳಿಯಿಂದ ಹಿಡಿದು ರೈಲ್ವೆ ಬ್ರಿಡ್ಜ್ವರೆಗೂ ಅಂಬೇಡ್ಕರ್ ರಸ್ತೆ ಮಾಡಿದ್ವಿ. ಇದುವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಹಾರೋಹಳ್ಳಿ ಸರ್ಕಾರಿ ಶಾಲೆಯ ಸರ್ವೆ ನಂಬರ್ 105ರಲ್ಲಿ ಸರ್ಕಾರಿ ಜಮೀನು 30 ಗುಂಟೆ ಇದೆ. ಅದನ್ನ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಸಹೋದರ ಒತ್ತುವರಿ ಮಾಡಿಕೊಂಡು ಶಾಲೆ ನಿರ್ಮಾಣ ಮಾಡ್ಲಿಕ್ಕೂ ಸಹ ಜಾಗ ಬಿಡ್ತಾ ಇಲ್ಲ.